ಬಂಡೆಗೆ ಡೈನಮೈಟ್ ಇಟ್ರ ಬೆಳಗಾವಿ ಸಾಹುಕಾರ್. ಅಧಿಕಾರ ಹಂಚಿಕೆ ಜಟಾಪಟಿಯಲ್ಲಿ ಸಾಹುಕಾರ್ ದಿಟ್ಟ ಹೆಜ್ಜೆನ ಇಟ್ಟಿದ್ದಾರೆ. ಆಪ್ತ ಶಾಸಕರೊಂದಿಗೆ ದೆಹಲಿಗೆ ಹಾರಿರುವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರ ಹಂಚಿಕೆ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಕನಕಪುರ ಬಂಡೆಗೆ ಡೈನಮೈಟ್ ಇಟ್ರ ಬೆಳಗಾವಿ ಸಾಹುಕಾರ್. ಅಧಿಕಾರ ಹಂಚಿಕೆ ಜಟಾಪಟಿಯಲ್ಲಿ ಸಾಹುಕಾರ್ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಆಪ್ತ ಶಾಸಕರೊಂದಿಗೆ ದೆಹಲಿಗೆ ಹಾರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಧಿಕಾರ ಹಂಚಿಕೆ ನಡುವೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಹಿನ್ನೆಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಬಾಣ ಬಿಟ್ರ ಸಾಹುಕಾರ್ ಎಂಬ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಪರ್ವ ಶುರುವಾಗಿದೆ. ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ತಂಡ ಬೀಡು ಬಿಟ್ಟಿರುವುದು ಈಗ ಕೈಪಾಳ್ಯದಲ್ಲಿ ತಲ್ಲಣವನ್ನ ಸೃಷ್ಟಿಸಿದೆ. ಒಂದೆಡೆ ಕೆಲವು ಶಾಸಕರು ವಿದೇಶಿ ಪ್ರವಾಸದಲ್ಲಿದ್ರೆ, ಇನ್ನೊಂದೆಡೆ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕುರ್ಚಿ ಬದಲಾವಣೆ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಸಂದೇಶವನ್ನ ಹೊತ್ತು ದೆಹಲಿಗೆ ಹೋಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದು ಟೆಸ್ಟ್ ಮ್ಯಾಚ್ ಅಲ್ಲ, ಫೈನಲ್ ಮ್ಯಾಚ್ ಎಂಬ ಸತೀಶ್ ಅವರ ಹೇಳಿಕೆ ಈಗ ಡಿಕೆಶಿ ಬಣಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್. ಅಲ್ಲಿ ನ್ಯೂಸ್ ಡೆಸ್ಕ್ನಿಂದ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಮಾರ್ಮಿಕವಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಕುರಿಗಾಹಿ ರಾಜ್ಯದ ಸಿಎಂ ಆಗ್ಬಿಟ್ಟ ಅಂತ ಹೊಟ್ಟೆ ಕಿಚ್ಚನ್ನ ಪಡ್ತಾ ಇದ್ದಾರೆ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಏನು ಸಚಿವ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ದೆಹಲಿಯಲ್ಲಿ ಬೀಡ್ ಬಿಟ್ಟಿದೆ. ಒಂದ್ ಕಡೆ ಡಿಕೆಶಿ ಬಣಕ್ಕೆ ಇವರು ಏನು ಕೌಂಟರ್ ಅನ್ನ ನೀಡ್ತಾ ಇದ್ದಾರಾ ಅಂತ ಏನಿದೆ ಮಾಹಿತಿ ಹೇಳೋದಾದ್ರೆ? ಮಲ್ಲಿಕಾರ್ಜುನ್, ನಾವಿಲ್ಲಿ ಎಲ್ಲ ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಏನೋ ಒಂದು ಸರಿ ಇಲ್ಲ, ಅಥವಾ ಕಾಂಗ್ರೆಸ್ ವಲಯದಲ್ಲಿ ಏನೋ ಒಳಗೆ ಏನೋ ಆಗ್ತಿದೆ. ಮೇಲ್ನೋಟಕ್ಕೆ ಮಾತ್ರ ಬಜೆಟ್ ಆಗುವವರೆಗೆ ಅಥವಾ ಕಂಟಿನ್ಯೂ ಇರ್ತೀವಿ ಅಂತ ಮತ್ತೆ ಹೈಕಮಾಂಡ್ ನಾಯಕರಿಗೆ ಕೇಳ್ತೀವಿ ಅಂತ ಹೇಳ್ತಿದೆ. ಆದರೆ ಒಳಗೆ ಒಂದು ಡಿ ಕೆ ಶಿವಕುಮಾರ್ ನಡೆ, ಸತೀಶ್ ಜಾರಕಿಹೊಳಿ ನಡೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ನಡೆ, ಈ ಎಲ್ಲ ನಡೆಗಳು ನೋಡ್ತಕ್ಕಂಥ ಸಂದರ್ಭದಲ್ಲಿ ಒಳಗಡೆ ಏನೋ ನಡೀತಾ ಇದೆ. ಅದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಈ ಒಂದು ನಡೀತಕ್ಕಂಥ ಒಂದು ವಿಚಾರ ಕೇವಲ ಒಂದು ಬಜೆಟ್ವರೆಗೂ ಮಾತ್ರ ಇರ್ತದೆ ಅನ್ನೋದೊಂದು ಪ್ರಶ್ನೆ ಕಾಡ್ತಿದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯವರು ಯಾವತ್ತೂ ಈ ಥರ ಷಡ್ಯಂತ್ರ, ಪಿತೂರಿ, ಟೀಕೆ ಅನ್ನೋ ಶಬ್ದಗಳಲ್ಲಾಗಲಿ ಈ ಥರ ಒಂದು ಮಾರ್ಮಿಕವಾಗಿ ಸುದೀರ್ಘವಾಗಿ ಒಂದು ಪೋಸ್ಟ್ಗಳನ್ನ ಹಾಕಿರ್ತಕ್ಕಂಥ ಒಂದು ಉದಾಹರಣೆ ತುಂಬ ವಿರಳ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಏನಾದರೂ ಸಂದೇಶ ಬಂದೈತಾ ಅಥವಾ ಬಂದಿದೆನಾ ಅಥವಾ ಸುಳಿವು ಸಿಕ್ಕಿದೆನಾ ಅನ್ನೋದು ಇದೀಗ ಪ್ರಶ್ನೆ ಕಾಡಲಾರಂಭಿಸಿದೆ. ಯಾಕಂದರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ 10ಕ್ಕೂ ಹೆಚ್ಚು ಶಾಸಕರು MLCಗಳು ವಿದೇಶಕ್ಕೆ ಹೋಗಿದ್ದಾರೆ. ಪ್ರಸ್ತುತವಾಗಿ ರಾಜ್ಯದಲ್ಲಿ ಅಂದರೆ ಕೆಲವೊಂದಿಷ್ಟು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಒಂದು ಇತ್ತೀಚೆಗೆ ಒಂದು ವರಿಷ್ಠೆ ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿ ಬಂದರು. ಸೊ ಇದೆಲ್ಲ ನೋಡಿದರೆ ಸಿಎಂ ಸಿದ್ದರಾಮಯ್ಯವ್ರಿಗೆ ಯಾವುದೋ ಒಂದು ಸುಳಿವು ಸಿಕ್ಕಿರುತ್ತೆ. ಸುಳಿವಿನ ಆಧಾರದ ಮೇಲೆ ಅವರು ಈ ಥರ ಒಂದು ಪೋಸ್ಟ್ ಹಾಕಿದ್ರು ಅನ್ನೋದು ಒಂದು ಪ್ರಶ್ನೆ ಕಾಡಲಾಗಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಪೋಸ್ಟ್ ಹಾಕಿದ್ದು ಒಂದು ತಮ್ಮ ಆಪ್ತ ಬಳಗದಲ್ಲಿ ಒಂದು ಸಂಚಲನ ಸೃಷ್ಟಿಸಿದರೆ, ಒಂದು ವಿರೋಧ ಬಣಗಳಿಗೆ ಅಂದರೆ ಕೆ ಬಣದ ಶಾಸಕರುಗಳಿಗೆ ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇದು ಅಧಿಕಾರ ಹಂಚಿಕೆ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗೈತೆ ಅನ್ನೋದು ಇದೀಗ ಚರ್ಚೆ ಆಗ್ತಿದೆ. ಇದೊಂದು ಕಡೆ ಮತ್ತೊಂದು ಕಡೆ ನಾವು ಸತೀಶ್ ಜಾರಕಿಹೊಳಿ ಕಡೆ ಬಂದರೆ, ಸತೀಶ್ ಜಾರಕಿಹೊಳಿ ಕೇವಲ ಒಬ್ಬರೇ ಹೋಗಿಲ್ಲ. ಕೆಲವೊಂದಿಷ್ಟು ಜಿಲ್ಲಾಧ್ಯಕ್ಷರ ಜೊತೆ ಆಗಿರಲಿ, ಕೆಲವೊಂದಿಷ್ಟು ಶಾಸಕರ ಜೊತೆ, ಒಂದು 10ಕ್ಕೂ ಹೆಚ್ಚು ಶಾಸಕರ ಜೊತೆ ಒಂದು ದೆಹಲಿಗೆ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ವರಿಷ್ಠರನ್ನ ಅಂದರೆ ಸುರ್ಜೇವಾಲಾರನ್ನ, KC ವೇಣುಗೋಪಾಲರನ್ನ ಭೇಟಿ ಮಾಡಿ ಒಂದು ಮಾತುಕತೆ ನಡೆಸಿದ್ದಾರೆ ಅನ್ನೋ ಮೂಲಗಳಿಂದ ಮಾಹಿತಿಗಳು ಬರ್ತಿದೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಚೆಕ್ಮೇಟ್ ಕೊಡೋಕ್ಕೆ ಒಂದು ಮಾತುಕತೆ ಆಗಿತ್ತು. ಈ ಒಂದು ಶಕ್ತಿ ಪ್ರದರ್ಶನ ಆಗಿತ್ತು ಅಂತ ಹೇಳಲಾಗ್ತಿದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಪ್ರತಿ ಸಾರಿ ಹೋದಂಥ ಸಂದರ್ಭದಲ್ಲಿ ಒಂದು ವರಿಷ್ಠರು ಭೇಟಿ ಆಗ್ತಿದ್ರು ಅಥವಾ ಇಬ್ಬರು ಜೊತೆ ಹೋಗ್ತಿದ್ರು. ಆದರೆ ಇಲ್ಲಿ ಕೆಲವೊಂದಿಷ್ಟು ಶಾಸಕರ ಜೊತೆಗೆ ಮತ್ತು ಜಿಲ್ಲಾ ಘಟಕದ ಅಧ್ಯಕ್ಷರ ಜೊತೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋದು ಇಲ್ಲಿ ನೋಡಿದರೆ
ನಿಜಕ್ಕೂ ಒಂದು ಡಿ ಕೆ ಶಿವಕುಮಾರ್ ಚೆಕ್ ಬಿಟ್ ಕೊಡಕ್ಕೆ ಹೋದ್ರ ಅನ್ನೋದು ಇಲ್ಲಿ ಪ್ರಶ್ನೆ. ಯಾಕಂದ್ರೆ ಅಲ್ಲಿ ಹೋಗತಕ್ಕಂಥ ಎಲ್ಲ ನಾಯಕರುಗಳು ಒಂದು ಉತ್ತರ ಕರ್ನಾಟಕದ ಭಾಗದವರು ಮತ್ತೆ ಬೆಳಗಾವಿ, ಹುಬ್ಳಿ, ಧಾರವಾಡ, ಗದಗ್ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಅಧ್ಯಕ್ಷರುಗಳು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಒಂದು KPCC ಪಟ್ಟಕ್ಕೆ ಕಣ್ಣಿಟ್ರ ಆ ಒಂದು ಕಾರಣಕ್ಕೆ ಒಂದು ಪ್ರೊಸೀಜರ್ಗೆ ಮತ್ತೆ ಹಕ್ಕು ಮಂಡನೆಗೆ ಹೋಗಿದ್ದಾರೆ ಅನ್ನೋದು ಇದೀಗ ಪ್ರಶ್ನೆ ಆಗ್ತದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಹೈಕಮಾಂಡ್ ನಾಯಕರುಗಳಾಗಲಿ ಜೊತೆಗೆ ಸತೀಶ್ ಜಾರಕಿಹೊಳಿ ಆಗಲಿ ಆ ಒಂದು ಗುಂಪಿನ ಇರ್ತಕ್ಕಂಥ ಶಾಸಕರು ಯಾವುದೇ ರೀತಿ ಮಾಹಿತಿಗಳನ್ನು ಬಿಟ್ಟು ಕೊಡ್ತಿಲ್ಲ, ಅಷ್ಟೊಂದು ಗೌಪ್ಯ ಕಾಪಾಡ್ಕೋತಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಮೇಲ್ನೋಟಕ್ಕೆ ಎಲ್ಲ ಸರಿಯಾಗಿದೆ, ಒಳಗಡೆ ಯಾವುದು ಸರಿ ಇಲ್ಲ ಅನ್ನೋದು ಇದೀಗ ಎಲ್ಲರಲ್ಲೂ ಚರ್ಚೆ ಆಗ್ತಿದೆ. ಅದೊಂದು ಕಡೆ ಆದರೆ ಇನ್ನು ಬಜೆಟ್ ತನಕ CM ಅಧಿಕಾರ ಇರುತ್ತಾ ಅನ್ನೋದು ಇದೀಗ ಒಂದು ಚರ್ಚೆ ಆಗ್ತಿದೆ ಹೊರತು ಅದಕ್ಕೆ ಅಂದರೆ ಅಧಿಕಾರ ಹಂಚಿಕೆ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ ಅನ್ನೋದು ಇದೀಗ ಒಂದು ಮುನ್ನೆಲೆಗೆ ಬಂದಿರತಕ್ಕಂಥ ಒಂದು ವಿಚಾರ. ಸೊ ಹಾಗಾಗಿ ಕಳೆದ ವಾರ ಅಷ್ಟೇ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ನಾಯಕರುಗಳು ವರಿಷ್ಠರು ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ಆ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟ ಬಳಿಕ ಇದೀಗ ಅದಾದ ಒಂದು ವಾರದ ಬಳಿಕ ಇದೀಗ CM ಸಿದ್ದರಾಮಯ್ಯ ಇರ್ತಾರೆ ಒಂದು ಮಾರ್ಮಿಕ ಹೇಳಿಕೆ ಜೊತೆಗೆ ಈ ಥರ ಒಂದು ಮಾಡೋದೆಲ್ಲ ನೋಡ್ತಿದ್ರು. ನಿಜಕ್ಕೂ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗಿರ್ಬೋದು ಅನ್ನೋದು ಇದೀಗ ಪ್ರಶ್ನೆ ಆಗಿ ಒಂದು ಸಾರ್ವಜನಿಕ ವಲಯದಲ್ಲಿ ಜೊತೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ವಿಚಾರ ಸುದೀರ್ಘವಾಗಿ ಚರ್ಚೆ ಆಗ್ತಿದೆ. ಮಲ್ಲಿಕಾರ್ಜುನ್. ಓಕೆ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ.